ಇದೆಲ್ಲ ಯೋಚನೆ ಮಾಡಿ ನೀನು ಸೀತೆಯನ್ನು ಕರೆತಂದರೆ ನಿನಗೆ ಈಗಲೇ ಚಿಗುರಲ್ಲೇ ಇರುವಂತಹ, ಈಗ ಬರೀ ಅವನು ಕಾಡಲ್ಲಿ ಏಕಾಕಿಯಾಗಿ ಒಂದು ತಮ್ಮ ಒಂದಿಷ್ಟು ದೊಡ್ಡ ಧನುಸ್ಸನ್ನು ಇಟ್ಟುಕೊಂಡೇ ಇಷ್ಟೆಲ್ಲ ಆಟ ಆಡಿದವನು ಈಗ ಚಿವುಟಿ ಹಾಕದೇ ಇದ್ದರೆ ಈ ರೋಗವನ್ನು ನಾಳೆ ಅದು ಉಲ್ಬಣಾಗಿ ದೇಶಾದ್ಯಂತ ವ್ಯಾಪಿಸಿದರೆ ಎಲ್ಲಿ ಜೈ ಶ್ರೀರಾಮ್ ಅಂತಂದ್ರೂ ನೀನು ಎದೆ ಉರ್ಕೊಂಡು ಸಾಯ್ತಾ ಇರ್ತಿ. ಎಲ್ಲಿ ಹಾಗೆ ಶಬ್ದ ಜೋರಾಗಿ ಹೇಳಿದ್ರು ಕೂಡ ನೀನು ಉರಿದು ಬೀಳ್ತಾ ಇರ್ತಿ. ನಿಂಗೆ ಆ ಮಾತು ಕೇಳಿದ್ರೆ ಮೈಯೆಲ್ಲ ಉರಿಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ನಿನ್ನ ಪಡೆಯ ಜನರನ್ನು ಹಾಗೆ ದಳ್ಳುರಿಯಲ್ಲಿ ಸಿಲುಕಿಸಿ ಬಾಣದಿಂದಾಗಿ ನಾಶಪಡಿಸಿದ ಮೇಲೆ ನೀ ಮೈ ಪರಿಚಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಲೇಬೇಕಾಗುತ್ತೆ. ಮುಂದೆ ಮೈ ಪರಿಚಿಕೊಳ್ಳಬಾರದು ಅಂದರೆ ಈಗಲೇ ಆ ಚಿಗುರನ್ನು ಚಿವುಟಿ ತೆಗಿಬೇಕು, ನೀನು ಹೊರಡು ಅಂತ ಹೀಗೆ ಹೇಳ್ತಾಳೆ. ರಾವಣ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾನೆ ಈ ವಿಷಯವನ್ನು. ಶೂರ್ಪನಖ ಹೇಳಿದ್ರಲ್ಲಿ ಮೈಯೆಲ್ಲ ರೋಮಾಂಚ ಆಗತ್ತಂತೆ ಒಂದು ಸಲ. ಯಾಕೆಂದರೆ ಚೆಲುವಿನ ಬಗ್ಗೆ ಅವಳು ಹೇಳಿದ ರೀತಿ, ನಾನು ಎಲ್ಲ ಶಬ್ದಗಳನ್ನು ಬಿಡಿಸಲಿಲ್ಲ, ಅವಳು ಹೇಳಿದ್ದು ಕೇಳಿ ಅಂಥ ಒಂದು, ಯಾಕೆಂದರೆ ಎಲ್ಲಿವರೆಗೆ ಅಂದರೆ ಸಾಮಾನ್ಯ ಆ ಬಯಕೆಯನ್ನು ಹೇಳುವಾಗ ಲೋಕದಲ್ಲಿ ಒಂದು ಮಾತಿದೆ, ಪ್ರಾಪ್ತೇತು ಷೋಡಶೇ ವರ್ಷೆ ಗಾರ್ಧಬಿ ಪ್ಯಪ್ಸರಾಯತೆ ಅಂತ. ಇವನು ಅಂಥದ್ರಲ್ಲಿ ಕಾಮವೇ ರೂಪವೆತ್ತಿ ಬಂದಂತೆ ಬಯಕೆಗಳನ್ನೇ ತೊಟ್ಟು ತಾನೇ ಮೂರ್ತಿ ಎತ್ತು ಬಂದಂತೆ ಇದ್ದವನು ಇಂಥ ವರ್ಣನೆಯನ್ನು ಕೇಳಿದ ಮೇಲೆ ಆಕೆಯ ಬಗ್ಗೆ ಬೇರೆ ವಸ್ತುಗಳಾಯ್ತಲ್ವ, ಅದರಲ್ಲೂ ಈ ಹಿಂದೆ ಎಷ್ಟೆಷ್ಟೋ ಹೆಣ್ಣು ಮಕ್ಕಳನ್ನೇ ಹೀಗೆ ಬೇರೆ ಬೇರೆ ಕಿನ್ನರಿರು ಕಿಂಪುರುಷರ ಮನೆತನದ ಹೆಣ್ಮಕ್ಕಳು ಎಲ್ಲರನ್ನೂ ಕರೆತಂದಿದ್ದಾನೆ. ಇದು ಅವಳು ಹೇಳಿದ್ದಾಳೆ, ಇದು ಗಂಧರ್ವರಲ್ಲೂ ಇಲ್ಲ, ಕಿನ್ನರರಲ್ಲೂ ಇಲ್ಲ, ಕಿಂಪುರುಷರಲ್ಲೂ ಇಲ್ಲ, ದೇವತೆಗಳಲ್ಲೂ ಇಲ್ಲ, ನೀನು ಎಲ್ಲಿ ನೋಡಿದರೂ ಇಂಥದ್ದೊಬ್ಬಳು ರೂಪವತಿ ನಿನಗೆ ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ, ಅಂಥವಳು ನಿನ್ನ ಮನೆಯಲ್ಲಿ ಇಲ್ಲ. ಅದರಿಂದಾಗಿ ಇದು ಇರಬೇಕು, ಪ್ರೆಸ್ಟೇಜು, ತನ್ನ ಆಸೆ, ಆಮೇಲೆ ಅಲ್ಲಿ ಮತ್ತೆ ತನ್ನ ಹೆಸರು ಛಾಪನ್ನು ಮೂಡಿಸುವುದು, ಇದೆಲ್ಲವನ್ನು ಯೋಚನೆ ಮಾಡಿ ರೋಮಾಂಚಿತನಾದ